ನಿನಗಷ್ಟು ಬಂಗಾರ ಕೊಡ್ಬೇಕು ಅಂತ ಅನ್ಸದ್ರೆ ಎಲ್ರು 7 ತಿಂಗಳಿಗೆ ಒಂದೊಂದು ಒಡವೆ ಮಾಡಿಸ್ಕೊಂಡ್ ಹಾಗೆ 12 ತಿಂಗಳಿಗಾಗೋಷ್ಟು ಒಡವೆ ಮಾಡಿಸ್ಬಿಡು. ತಿಂಗಳು ಕಳಿತಿದ್ ಹಾಗೆ ಒಂದೊಂದ್ ತಿಂಗಳಿಗೆ ಒಂದೊಂದು ಡಿಸೈನ್ ಹಾಕೋತೀನಿ. ವರ್ಷಕ್ಕೆಲ್ಲ ಆಗೋಷ್ಟು ಮಾಡಿಸ್ಬೇಕು ಅಂತಂದ್ರೆ ಕೆಜಿ ಲೆಕ್ಕ ಎಲ್ಲ ಸಾಲಲ್ಲ ಅನ್ಸುತ್ತೆ. ಕ್ವಿಂಟಲ್ ಲೆಕ್ಕದಲ್ಲೇ ಮಾಡಿಸ್ಬೇಕು. ಅದಕ್ಕೆ ನಮ್ಮ ಅತ್ತಿಗೆ ಮುಂದೆ ಬಂಗಾರದ ಮಾತೇ ಎತ್ತಬಾರ್ದು. ಒಂದು ಬಂಗಾರದ ಚೀಲ ಕೊಟ್ರು ಇನ್ನೂ 4 ಚೀಲ ಬೇಕು ಅಂತಾರೆ. ಎಷ್ಟೇ ಆದ್ರೂ ಹೆಣ್ಣಲ್ವಾ ಪಾರ್ವತಿ, ಆಸೆ ಇದ್ದೇ ಇರತ್ತಪ್ಪ. ನಿಮ್ಮ ಆಸೆ ಎಲ್ಲಾರ ಆಸೆ ತರ ಅಲ್ಲ ಅತ್ತಿಗೆ. ನಿಮ್ಮ ಆಸೆ ತೀರಿಸ್ಬೇಕು ಅಂದ್ರೆ ಅಣ್ಣನೇ ಅಲೆಕ್ಸಾಂಡರ್ ಅವತಾರ ಎತ್ತಿ ದಂಡಯಾತ್ರೆಗೆ ಹೋಗ್ಬೇಕಾಗತ್ತೆ. ಹೋಗಿ ಹೋಗಿ ಅವ್ರ ಹೆಸರು ಹೇಳ್ತಿದ್ಯಲ್ಲ. ಅವರು ನಂಬ್ಕೊಂಡು ವೀರ ತಿಲಕ ಇಟ್ ಕಳ್ಸಿದ್ರು ಊರ್ ಕೋನಲ್ಲಿರೋ ವೈನ್ ಶಾಪ್ ಹತ್ರ ಕುಡ್ದು ಮಲ್ಕೋತಾರೆ. ಅದ್ ಬಿಡಿ, ಇವತ್ತು ಮುಹೂರ್ತ ಇಡ್ಸೋ ಕಾರ್ಯಕ್ರಮ ನಿಂತ ಹೋಗುತ್ತೆ ಅಲ್ವಾ? ಇನ್ನೂ ನಿನಗೆ ಅನುಮಾನ ಇದೆಯೇನೆ? ಆದ್ಯ ನನ್ ಮೇಲೆ ಕೈ ಎತ್ತಿದ್ದಕ್ಕೇನೆ ನೋಡಿದ್ಯಲ್ಲ ಅವಳ ಕೆನ್ನೆಗೆ ಹೆಂಗ್ ಹೊಡ್ದ ಅಂತ. ಕೆನ್ನೆ ಊದ್ಕೊಂಡಿರೋದ್ರಿಂದ ಅವಳೇ ಈ ಮದ್ವೆ ನನಗ್ ಬೇಡ ಅಂತ ಹೇಳ್ತಾಳೆ. ಇಲ್ಲ ಅವಳು ನನ್ ಮೇಲೆ ಕೈ ಎತ್ತಿದ್ದಕ್ಕೋಸ್ಕರ ನನ್ನ ಮಗನೇ ಈ ಮದ್ವೆ ಬೇಡ ಅಂತ ಹೇಳ್ತಾನೆ. ಅತ್ತೆ, ಆದ್ಯ ಏನು ಮಾವನ್ ಬೇಡ ಅಂತ ಹೇಳೋದು? ಮಾವನೇ ಆದ್ಯನ್ ಬೇಡ ಅಂತ ಹೇಳ್ಬೇಕು. ಅಯ್ಯೋ ನಿನ್ನ ಯಾರ್ ಬೇಡ ಅಂದ್ರೆ ಏನಾಗುತ್ತೆ? ಸೀನು ಮದ್ವೆ ಆದ್ಯ ಜೊತೆಗಾಗ್ದೆ ನಿನ್ ಜೊತೆಗಾಗ್ಬೇಕು. ಅದೇ ಅಲ್ವಾ ನಮಗ್ ಬೇಕಾಗಿದ್ದು. ಆಗತ್ತೆ ಅಲ್ವಾ? ಆಗತ್ತೆ ಕಣೆ. ನನ್ನ ಮೇಲೆ ಕೈ ಎತ್ತಿದ್ದವಳು ಕುತ್ತಿಗೆಗೆ ನನ್ನ ಮಗ ತಾಳಿ ಕಟ್ತಾನೆ ಅಂತ ಅದ್ ಹೇಗೆ ಅನ್ಕೋತೀಯ ನೀನು? ಸರಿ, ಒಂದ್ ವೇಳೆ ಅವನ್ ಅಂದ್ಕೊಂಡ್ರು ಅವಳು ಒಪ್ಕೋಬೇಕಲ್ಲ. ಮೊದ್ಲೇ ಅವಳಿಗೆ ಅಮೆರಿಕದಿಂದ ಬಂದಿದ್ದೀನಿ ಅಂತ ದುರಹಂಕಾರ ಜಾಸ್ತಿ. ಅಂಥದ್ರಲ್ಲಿ ಎಲ್ರ ಮುಂದೆ ಕೆನ್ನೆಗೊಡ್ದ ನನ್ನ ಮಗನ್ ಕೈಲಿ ತಾಳಿ ಕಟ್ಟಿಸ್ಕೋತಾಳ? ಅಂತ ಹುಚ್ಚು ಅನುಮಾನಗಳನ್ನ ತಲೆಯಲ್ಲಿ ಇಟ್ಕೊಳ್ಳೇಬೇಡ. ಮದ್ವೆಗೆ ಮುಹೂರ್ತ ಇಡುವಂತ ಕಾರ್ಯಕ್ರಮ ಪೂರ್ತಿಯಾಗಿ ನಿಂತ ಹೋದಾಗೇನೆ. ಹಾಗೆ ಆಯ್ತು ಅಂದ್ರೆ ಇನ್ನು ನಮ್ ಸೀನು ಚಾರು ಮದ್ವೆಗೆ ಏರ್ಪಾಡ್ ಮಾಡ್ಕೊಳ್ಳೋದೇ ಅಲ್ವಾ? ಅಯ್ಯೋ, ನೀವ್ ಆ ಮಾತು ಹೇಳ್ತಿದ್ದ ಹಾಗೆ ನನ್ ಮನ್ಸು ಆನಂದದಿಂದ ತೇಲಾಡ್ತಾ ಇದೆ. ಅದೇ ಇದೇ ಸಂತೋಷದಲ್ಲಿ ಮತ್ತೆ ನೋಡ್ತೀನಿ. ಸಾಕು. ಸೀನು, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನಾನು ಮಾಡಿದ್ದು ತಪ್ಪೇ ಆಗಿದ್ರು ಅದಕ್ಕೆ ನನ್ನ ಕಪಾಳಕ್ಕೆ ಹೊಡೆದಿದ್ಯಾ ಅಲ್ವಾ? ಆದ್ರೂ ನಿನ್ ಕೋಪ ಕಡಿಮೆ ಆಗಿಲ್ವಾ? ಮಾತಾಡು ಸೀನು. ನೀನ್ ಹೊಡೆದಿದ್ದಕ್ಕಿಂತ ನಿನ್ನ ಈ ಮೌನ ನನಗಿನ್ನೂ ನೋವು ಕೊಡ್ತಿದೆ. ನಾನು ಮಾತಾಡದೆ ಇರೋದಕ್ಕೆ ನಿನ್ಗೆ ಇಷ್ಟು ನೋವಾಗ್ತಿದೆ ಅಂದ್ರೆ ಇನ್ನೇನ್ ಮಾಡಿದ ಕೆಲ್ಸಕ್ಕೆ ನನ್ಗೆ ಎಷ್ಟು ನೋವಾಗ್ತಿರ್ಬೇಡ. ನನ್ನಿಂದ ತಪ್ಪಾಗಿದೆ ಅಂತ ನಾನು ಒಪ್ಕೋತಿದ್ದೀನಲ್ವಾ? ಆದ್ರೆ ಆ ತಪ್ಪು ನಡೆಯೋದಕ್ಕೆ ಕಾರಣ ಏನು ಅಂತ ನಿನಗ್ ಗೊತ್ತಲ್ವಾ? ನೀನ್ ಇವಾಗ್ಲೂ ಕಾರಣದ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ನೀನ್ ಮಾಡಿದ ತಪ್ಪು ಅಂತ ನಿನಗೆ ಅನ್ನಿಸ್ತಾ ಇಲ್ಲ ಅಲ್ವಾ? ಯಾಕೆ ಸೀನು ಇನ್ನು ನನ್ನ ಅಪಾರ್ಥ ಮಾಡ್ಕೋತಿದ್ಯಾ? ನಿನ್ನ ಕಪಾಳಕ್ಕೆ ಹೊಡೆದ್ಮೇಲೂ ಇನ್ನೂ ನಿನ್ ಕೋಪ ಕಡಿಮೆ ಆಗಿಲ್ಲ ಅಂದ್ರೆ ನಿನ್ನ ಎದುರುಗಡೆನೆ ಇದೀನಲ್ವಾ? ನಿನ್ ಕೋಪ ತೀರೋವರೆಗೂ ಹೊಡಿ ಹೊಡಿ ಸೀನು, ಹೊಡಿ ಹೊಡಿ ಸೀನು, ಹೊಡಿ ಹೊಡಿ ಸೀನು, ಹೊಡಿ ಸೀನು. ಸಾಕು ಆದ್ಯ, ನಿನ್ ನಾಟಕಗಳನ್ನ ನಿಲ್ಸು. ನಾಟಕನ? ಹೌದು, ನಾಟಕನೇ. ನೀನ್ ನನಗೆ ನಿಜಾನೇ ಹೇಳೋದಿಲ್ಲ. ಇಲ್ಲಿವರೆಗೂ ಯಾವ ವಿಷಯನೂ ಶೇರ್ ಮಾಡ್ಕೊಂಡಿಲ್ಲ.
ಏನ್ ಹೇಳಿಲ್ಲ ಸೀನು. ಏನ್ ಹೇಳಿದ್ಯಾ ಅಂತ ಹೇಳು. ಆ ಪ್ರಶಾಂತ್ನ ಮೀಟ್ ಮಾಡ್ತಿರೋದು ಹೇಳಿದ್ಯಾ ಅಥವಾ ಮೀಟ್ ಮಾಡ್ದೆ ಅಂತ ಹೇಳಿದ್ಯಾ? ನಾನಾಗ್ ನನಗೆ ಕೇಳಿದ್ರು ಕೂಡ ಇವಾಗ ಏನು ಹೇಳಕ್ಕಾಗಲ್ಲ ಅಂತ ನನ್ನ ಹತ್ರ ಏನು ಹೇಳ್ದೇನೆ ಹೊರಟೋದೆ. ಅವತ್ತು ದೇವಸ್ಥಾನದಲ್ಲಿ ನಮ್ಮಮ್ಮನ್ಗೆ ಬೈದೆ. ಇವತ್ ನೋಡಿದ್ರೆ ಹೊಡೆಯೋದಕ್ಕೆ ಕೈ ಎತ್ತಿದ್ಯಾ. ಯಾಕಂದ್ರೆ ನಿನಗೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಮರ್ಯಾದೆನೇ ಇಲ್ಲ. ಇದ್ಯಾವುದು ನನಗೆ ಹೊಸದಲ್ಲ. ಮೊದ್ಲಿಂದಾನು ನೀನ್ ಹೀಗೆ ಇದ್ಯಾ. ಅದು ಗೊತ್ತಿದ್ರು ಗೊತ್ತಿಲ್ದಿರೋ ಹಾಗೆ ನನಗ್ ನಾನೇ ಮೋಸ ಮಾಡ್ಕೊಂಡ್ ಬಂದೆ. ಯಾಕೆ ಸೀನು ಹಾಗ್ ಮಾತಾಡ್ತಿದ್ಯಾ? ನಾನು ಹೇಳ್ತಿರೋದ್ ನಿಜಾನೇ ಅಲ್ವಾ? ನೀನ್ ಬಂದಿದ್ದು, ನನ್ನ ಹತ್ರ ಮಾತಾಡಿದ್ದು, ನನ್ನ ಹತ್ರ ಸಾರಿ ಕೇಳಿದ್ದು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನ್ಗೋಸ್ಕರ. ಅವರಿಗೆ ಬೇಜಾರಾಗದೆ ಇರ್ಲಿ ಅಂತ. ಸೀನು, ಇದೆ ಅಲ್ವಾ? ನಿನಗ್ ನನ್ ಬಗ್ಗೆ ಆಗ್ಲಿ, ನಮ್ಮ ಅಮ್ಮನ ಬಗ್ಗೆ ಆಗ್ಲಿ ಚಿಂತೆ ಇಲ್ಲ. ಅತ್ತೆ ಮಾವನ್ಗೆ ನೋವಾಗ್ದೇನೆ ಈ ಮದ್ವೆ ನಡೆದ್ಬಿಟ್ರೆ ಸಾಕು. ನಮ್ಮಮ್ಮ ನಾನು ಏನಾದ್ರೂ ಪರವಾಗಿಲ್ಲ. ಅರ್ಥ ಮಾಡ್ಕೋಬೇಕಾಗಿರೋ ನೀನೆ ಹೀಗೆ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ನನಗ್ ಪ್ರತಿಯೊಂದು ಅರ್ಥ ಆಗ್ತಿದೆ. ನಿನಗೆ ಏನು ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಆದ್ರೂ ನಮ್ಮಮ್ಮನ್ಗೆ ಕ್ಷಮೆ ಕೇಳ್ಬೇಕು ಅನ್ನೋ ಯೋಚನೆ ನಿನಗೆ ಬರ್ಲಿಲ್ಲ. ಅತ್ತೆ ಮಾವ ಏನನ್ಕೋತಾರೋ, ಅವ್ರಿಗೇನ್ ಆಗ್ಬಿಡುತ್ತೋ, ಎಲ್ಲಿ 4 ಜನದ ಮುಂದೆ ಅವಮಾನ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ಯಾ. ನೋಡು, ನಮ್ಮಮ್ಮನ ವಿಷಯದಲ್ಲಿ ನೀನ್ ಮಾಡಿದ ಕೆಲ್ಸಕ್ಕೆ ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ.